ಡಿಕೆ ಸಂಪುಟಕ್ಕೆ ಇನ್ನು ಎರಡನೇ ರೌಂಡ್ನಲ್ಲಿ ಸೇರ್ಪಡೆಯಾಗೋರು ಯಾರು? ಶೀಘ್ರದಲ್ಲೇ ಹಾಗಿದ್ರೆ ಡಿಕೆ ಸಚಿವ ಸಂಪುಟ ವಿಸ್ತರಣೆಯಾಗತ್ತಾ? ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಚರ್ಚಿಸಲಿದ್ದು ಶೀಘ್ರದಲ್ಲೇ ಚರ್ಚೆ ನಡೆಸೋದಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ. ಮೊದಲನೇ ಹಂತದಲ್ಲಿ 13 ಮಂದಿ ಸೇರ್ಪಡೆಯಾದರು. ಆದರೆ ಈಗ ಎರಡನೇ ರೌಂಡ್ನಲ್ಲಿ ಸಂಪುಟಕ್ಕೆ ಯಾರಿಗೆಲ್ಲ ಸೇರ್ಪಡೆಯಾಗೋಕೆ ಅವಕಾಶ ಸಿಗುತ್ತೆ ಎನ್ನುವ ಕುತೂಹಲ ಇದೆ. ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಯಾಗುತ್ತೆ ಎನ್ನುವ ಮಾಹಿತಿ. ಹೀಗಾಗಿ ಆ ಬಗ್ಗೆ ಚರ್ಚೆ ನಡೆಸೋದಕ್ಕಾಗಿ ಶೀಘ್ರದಲ್ಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆ ಡಿಸ್ಕಷನ್ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳಿಂದ ಲಾಬಿ ಕೂಡ ಜೋರಾಗಿ ನಡೀತಾ ಇದ್ದು ಸಿಎಂ ಭೇಟಿಯಾಗಿದ್ದಾರೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು. ಎರಡನೇ ಲಿಸ್ಟ್ನಲ್ಲಾದರೂ ತಮ್ಮನ್ನ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ ಕಾಶ್ಯಪ್ಪನವರು. ಮೊದಲನೇ ಪಟ್ಟಿ ಆಯಿತು, ಹಲವು ಆಕಾಂಕ್ಷಿಗಳಿದ್ರು, ದೊಡ್ಡ ಪಟ್ಟಿಯ ಲಿಸ್ಟೇ ಇತ್ತು, ಆದರೂ ಕೂಡ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಎರಡನೇ ಪಟ್ಟಿಯಲ್ಲಾದರೂ ತಮ್ಮ ಹೆಸರನ್ನ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವರು ಲಾಬಿ ಕೂಡ ಮಾಡ್ತಾ ಇದ್ದಾರೆ, ಮನವಿಗಳನ್ನು ಮಾಡ್ತಾ ಇದ್ದಾರೆ. ಈಗಷ್ಟೇ ಸಿಎಂರನ್ನ ಭೇಟಿಯಾಗಿದ್ದಾರೆ ವಿಜಯಾನಂದ ಕಾಶ್ಯಪ್ಪನವರು. ಎರಡನೇ ಲಿಸ್ಟ್ನಲ್ಲಾದರೂ ತಮ್ಮನ್ನು ಪರಿಗಣಿಸಿ ಅಂತ ಮನವಿಯನ್ನು ಮಾಡ್ತಿದ್ದಾರೆ ಕಾಶ್ಯಪ್ಪನವರು. ಕೇವಲ ವಿಜಯಾನಂದ ಕಾಶ್ಯಪ್ಪನವರು ಅಷ್ಟೇ ಅಲ್ಲ, ಹಲವು ನಾಯಕರು ಈಗಾಗಲೇ ಸಿಎಂರನ್ನ ನಿರಂತರವಾಗಿ ಭೇಟಿಯಾಗ್ತಿದ್ದಾರೆ. ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಹಿರಿತನವನ್ನು ಪರಿಗಣಿಸಬೇಕು ಅಂತ ಹೇಳ್ತಿದ್ದಾರೆ. ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೂಗುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಸಚಿವಗಾದಿ ಯಾರ್ಯಾರಿಗೆ ತಪ್ಪಿತ್ತೋ ಅಂಥವ್ರಿಗೆಲ್ಲರೂ ಕೂಡ ಎರಡನೇ ಲಿಸ್ಟ್ನಲ್ಲಾದರೂ ನಮ್ಮ ಜಿಲ್ಲೆಯನ್ನು ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಭಿಮಾನಿಗಳಿಂದಲೂ ಕೂಡ ಸಿಎಂ ಮನೆ ಮುಂಭಾಗದಲ್ಲಿ ತೆರಳಿ ಅಲ್ಲೂ ಕೂಡ ಬೇಡಿಕೆ ಇಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ. ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಎರಡನೇ ಲಿಸ್ಟ್ ಕೂಡ ರೆಡಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಸನ್ನ, ಡಿಕೆ ಸಂಪುಟಕ್ಕೆ ಸೇರ್ಪಡೆ ಆಗೋರು ಯಾರು, ಅಂದ್ರೆ ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಎನ್ನುವಂತಹ ಕುತೂಹಲ ಇದೆ. ಹಾಗಿದ್ರೆ ಶೀಘ್ರದಲ್ಲೇ ಈ ಸಂಪುಟ ವಿಸ್ತರಣೆಯಾಗುತ್ತಾ ಪ್ರಸನ್ನ? ಏನೆಲ್ಲ ಮಾನದಂಡಗಳು, ಯಾರಿಗೆ ಅವಕಾಶ ಸಿಗಬಹುದು, ಏನು ಫ್ಯಾಕ್ಟರ್ಗಳು ವರ್ಕೌಟ್ ಆಗಬಹುದು ಅಂತ? ಪ್ರತಿಮಾ, ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ಆದಂತಹ ಬೆಳವಣಿಗೆಗಳ ಪ್ರಕಾರ ಕೇವಲ 13 ಸ್ಥಾನಗಳನ್ನ ಮಾತ್ರ ಭರ್ತಿ ಮಾಡೋದಕ್ಕೆ ಸಾಧ್ಯವಾಗಿದೆ. ಇನ್ನುಳಿದಂಥ 20 ಸ್ಥಾನಗಳು ಹಾಗೆ ಉಳಿದುಕೊಂಡಿದ್ದಾವೆ. ಅದನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆಗೆ ಬಹುತೇಕ ಈ ವಾರದಲ್ಲೇ ಚಾಲನೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಕಾಯ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೊರಡ್ತಾರೆ ಅನ್ನುವಂಥದ್ದು. ವಿಧಾನ ಪರಿಷತ್ನ ಚುನಾವಣೆ ಇತ್ತು, ರಾಜ್ಯಸಭೆಯ ಚುನಾವಣೆ ಇತ್ತು. ಈ ಎಲ್ಲ ಕಾರಣಕ್ಕೋಸ್ಕರ ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಪುಟ ಪುನರಚನೆ ಮತ್ತು ವಿಸ್ತರಣೆಯನ್ನು ಹಾಗೆ ಸ್ಥಗಿತಗೊಳಿಸಲಾಗಿತ್ತು. ಕೇವಲ 13 ಮಂದಿ ಸಚಿವರು ಮಾತ್ರ ಇದೀಗ ಸರ್ಕಾರದ ಒಂದು ಭಾಗವಾಗಿದ್ದಾರೆ. ಇನ್ನುಳಿದಂಥ 20 ಸ್ಥಾನಗಳನ್ನ ಭರ್ತಿ ತಕ್ಷಣ ಮಾಡಲೇಬೇಕಾಗಿದೆ. ಯಾಕೆಂದರೆ ಜುಲೈನ 2ನೇ ವಾರದಲ್ಲಿ ವಿಶೇಷ ಅಧಿವೇಶನ ಕೂಡ ಪ್ರಾರಂಭವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಫುಲ್ ಫ್ಲೆಡ್ಜ್ ಆದಂಥ ಸಚಿವ ಸಂಪುಟವನ್ನು ಡಿಕೆ ಶಿವಕುಮಾರ್ ರಚನೆ ಮಾಡಲೇಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಇದೀಗ ದೆಹಲಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಜೊತೆಗೆ ಎರಡನೇ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಹಿರಿಯರು, ಕಿರಿಯರು ಮತ್ತು ಮೊದಲ ಬಾರಿ ಯಾರು ಆಯ್ಕೆಯಾಗಿದ್ದಾರೆ ಅವರು ಸೇರಿದಂತೆ ಹಲವಾರು ಮಂದಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಯಾರಿಗಿತ್ತು ಅವರಿಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಕನಿಷ್ಠ 60ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳು ಈಗ ಎರಡನೇ ಪಟ್ಟಿಯ ಬಗ್ಗೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. 20 ಸ್ಥಾನಗಳಲ್ಲಿ ಆ 60 ಜನರಿಗೆ ಹಂಚಿಕೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸವಲ್ಲ. ಹೀಗಾಗಿ 1-2 ದಿನದಲ್ಲಿ ಇದು ಮುಗಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಯಾವಾಗ ತೆರಳ್ತಾರೆ ಅನ್ನೋ ಬಗ್ಗೆ ಇನ್ನೂ ಒಂದು ಖಚಿತವಾದಂಥ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಬಹುತೇಕ ಎಲ್ಲ ನಾಯಕರು ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡ ಪ್ರಕಾರ ನಾಳೆ ನಾಡಿದ್ದರ ಒಳಗಾಗಿ ಈ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ, ಬೇರೆ ಬೇರೆ ನಾಯಕರ ಲಭ್ಯತೆ ಇದೆಲ್ಲವನ್ನು ಕೂಡ ನೋಡಿಕೊಂಡು ತೀರ್ಮಾನ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಮೇಲಂತೂ ಒತ್ತಡಗಳು ಕ್ರಿಯೇಟ್ ಆಗ್ತಾಲೇ ಇದ್ದಾವೆ. 3 ಬಾರಿ ಗೆದ್ದಂಥವರು, 4 ಬಾರಿ ಗೆದ್ದಂಥವರು ಎಲ್ಲರೂ ಕೂಡ ತಮ್ಮನ್ನು ಪರಿಗಣಿಸಿ ಎನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸಮುದಾಯವಾರು, ಜಾತಿವಾರು ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದ್ದಾವೆ. ಜೊತೆಗೆ ಪ್ರಾದೇಶಿಕವಾರು ತಮ್ಮ ಅನುಭವದ ಆಧಾರದ ಮೇಲೆ ತಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹಗಳು ಕೂಡ ಜೋರಾಗಿ ಕೇಳಿಬರ್ತಾ ಇದ್ದಾವೆ. ಮೊದಲ ಪಟ್ಟಿ ಪ್ರಕಟ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವ್ರ ಜೊತೆಗೆ ಕೆಲಸ ಮಾಡಿದಂಥವ್ರನ್ನೇ ಅವರ ಅನುಭವ ಮತ್ತು ಸಮುದಾಯದ ಆಧಾರದ ಮೇಲೆ ಅವರಿಗೆ ಅವಕಾಶವನ್ನು ನೀಡಲಾಯಿತು. ಇದರಿಂದಾಗಿ ಈಗ ಹೆಚ್ಚು ಸ್ಥಾನಗಳು ಲಭ್ಯ ಇಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ಎರಡನೇ ಪಟ್ಟಿಯನ್ನು ಹೇಗೆ ರೆಡಿ ಮಾಡ್ತಾರೆ, ಯಾವ ಆಧಾರದ ಮೇಲೆ, ಯಾವ ಮಾನದಂಡಗಳನ್ನ ಇಟ್ಕೊಂಡು ಹೊಸ ಸಂಪುಟವನ್ನು ಸಿದ್ಧಪಡಿಸ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಇದೀಗ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಜೊತೆಗೆ ಇರುವಂತಹ ಶಾಸಕರನ್ನು ಕೂಡ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರ ಅನುಭವದ ಆಧಾರದ ಮೇಲೆ ಮತ್ತು ಸಿದ್ದರಾಮಯ್ಯನವರ ಅಭಿಪ್ರಾಯ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಈಗ ಎರಡನೇ ಹಂತದ ಪ್ರಕ್ರಿಯೆಗಳು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುವಂತ ಸಾಧ್ಯತೆಗಳಿದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.